2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಚರ್ಚೆ, ಕಾಲಹರಣ, ವಿವಾದ ನಡೆದಿದ್ದು ನಿಮಗೆಲ್ಲ ನೆನಪಿರ್ಬೋದು. ಆದರೆ 2023 ಮೇ 20ನೇ ತಾರೀಕು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ 7 ದಿನಗಳಲ್ಲಿ, ಅಂದರೆ ಮೇ 27ನೇ ತಾರೀಕು ಒಂದೇ ಹಂತದಲ್ಲಿ ಬಹುತೇಕ ಕ್ಯಾಬಿನೆಟ್ ವಿಸ್ತರಣೆ ಆಗಿತ್ತು. ಆದರೆ ಈ ಬಾರಿ ಡಿ ಕೆ ಶಿವರು ಮುಖ್ಯಮಂತ್ರಿ ಆದಮೇಲೆ ಅದು ಬರೋಬ್ಬರಿ 2 ತಿಂಗಳ ಟೈಮ್ ತಗೊಳ್ತು. ಈ ಮಂತ್ರಿಮಂಡಲ ವಿಸ್ತರಣೆಯ ಎಲ್ಲ ಲೆಕ್ಕಾಚಾರಗಳ ಪರ್ಮುಟೇಷನ್ ಕಾಂಬಿನೇಷನ್ಗಳ ವರದಿನೇ ಈ ಸ್ಟೋರಿ. ನಾನು ಸುಧನ್ ವದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. ಭಾರತದ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿ ಸೇರಿದಂತೆ ಒಟ್ಟು ಸಚಿವರ ಸಂಖ್ಯೆ ವಿಧಾನಸಭೆಯ ಒಟ್ಟು ಸದಸ್ಯರ 15%ಗಿಂತ ಮೀರಬಾರದು. ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224 ಇರೋದರಿಂದ ಮುಖ್ಯಮಂತ್ರಿ ಸೇರಿ ಗರಿಷ್ಠ ಸಚಿವರಾಗಬಹುದಾದ ಸಂಖ್ಯೆ 34. ಈಗ ಮೊದಲ ಹಂತದಲ್ಲಿ 14 ಮತ್ತು ಎರಡನೇ ಹಂತದಲ್ಲಿ 19 ಸೇರಿ ಒಟ್ಟು 33 ಜನ ಸಚಿವರಾಗಿದ್ದಾರೆ. ಈ ಲೆಕ್ಕಾಚಾರದ ಪ್ರಕಾರ ಇನ್ನೂ 1 ಸಚಿವ ಸ್ಥಾನ ಖಾಲಿನೇ ಇದೆ. ಹೊಸದಾಗಿ ಆಯ್ಕೆಯಾದ ಈ 19 ಜನರಲ್ಲಿ ಮೊದಲ ಬಾರಿಗೆ ಮಂತ್ರಿಯಾಗ್ತಾ ಇರೋರು 8 ಜನ. ಇನ್ನು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಶಾಸಕ ಬಸವಂತಪ್ಪ ಅವರಂತೂ ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ಮೊದಲ ಬಾರಿ ಮಿನಿಸ್ಟರ್ ಆಗೋ ಯೋಗನೂ ಅವ್ರಿಗೆ ಸಿಕ್ಕಿದೆ. ಈ ಮಂತ್ರಿಮಂಡಲದ ವಿಸ್ತರಣೆಯಲ್ಲಿ ಏನೇನು ಜಾತಿ ಲೆಕ್ಕಾಚಾರಗಳು ನಡೆದಿದೆ, ಯಾವ ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಸ್ಥಾನಗಳು ಸಿಕ್ಕಿದೆ ಅನ್ನೋದು ಒಂದು ಮುಖ್ಯವಾದ ವಿಚಾರ. ಈ ಸಾರಿಯ ಮಂತ್ರಿಮಂಡಲದಲ್ಲಿ ಒಟ್ಟಾರೆ 7 ಜನ ಲಿಂಗಾಯತರು, 5 ಜನ ಒಕ್ಕಲಿಗರು, 2 ಕುರುಬ ಸಮುದಾಯದವರು, 6 ಜನ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದ 4 ಜನ, 3 ಜನ ಮುಸ್ಲಿಮರು ಮತ್ತು ಇನ್ನೊಬ್ಬರು ಮುಸ್ಲಿಮರಿಗೆ ವಿಧಾನ ಪರಿಷತ್ ಸಭಾಪತಿ ಪಟ್ಟ. ಇಷ್ಟು ಬೇರೆ ಬೇರೆ ಸಮುದಾಯಗಳಿಗೆ ಸಿಕ್ಕಿದೆ. ಇದಲ್ಲದೆ ಕ್ರೈಸ್ತ ಸಮುದಾಯದಿಂದ 1 ಮತ್ತು OBC ಸಮುದಾಯದಿಂದ 5 ಜನರಿಗೆ ಈ ಮಂತ್ರಿಮಂಡಲದಲ್ಲಿ ಅವಕಾಶ ದೊರಕಿದೆ. ಇನ್ನೊಂದು ಲೆಕ್ಕಾಚಾರದಲ್ಲಿ ನೋಡೋದಾದರೆ ಸರ್ಕಾರದಲ್ಲಿ 67% ಪಾಲು ಅಹಿಂದ ವರ್ಗಕ್ಕೆ ಸಿಕ್ಕಿರೋದು. ಇನ್ನು ಕಳೆದ 30 ವರ್ಷಗಳಲ್ಲೇ ಮೊದಲನೆಯ ಬಾರಿ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ಅವಕಾಶ ಈ ಬಾರಿ ಸಿಕ್ಕಿಲ್ಲ. ಇಲ್ಲಿ ಬರ್ತಾ ಇರೋ ಇನ್ನೊಂದು ಪ್ರಮುಖ ವಿಷಯ ಏನಪ್ಪ ಅಂತಂದರೆ, ಮಹಿಳೆಯರು ಮಂತ್ರಿಯಾಗೋದಕ್ಕೆ ಅನ್ಫಿಟ್ ಅನ್ನೋ ಪ್ರಶ್ನೆ. ಸ್ತ್ರೀಯರಿಗೆ ಪ್ರಾತಿನಿಧ್ಯ, ಪ್ರಾಮುಖ್ಯ ಅನ್ನೋದು ಈ ಬಾರಿ ಕೂಡ ಬರೀ ಭಾಷಣಗಳಿಗಷ್ಟೇ ಸೀಮಿತ ಆಗೋಗಿದೆ. 33 ಜನರ ಮಂತ್ರಿಮಂಡಲದಲ್ಲಿ ಗೃಹಲಕ್ಷ್ಮಿಯಾಗಲಿ, ಸ್ತ್ರೀ ಶಕ್ತಿಯಾಗಲಿ ಇಲ್ಲವೇ ಇಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಹೈಕಮಾಂಡ್ ಪಟ್ಟಿಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಇತ್ತಾದರೂ ಕೊನೆ ಕ್ಷಣದಲ್ಲಿ ಅದನ್ನು ಮೀರಿಸೋ ಥರ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಲೋಕಭವನಕ್ಕೆ ಹೋದ ಲಿಸ್ಟ್ನಲ್ಲಿ ಅವರನ್ನು ಕೈ ಬಿಡಲಾಯಿತು. ಈಗ MLC ಆರತಿ ಕೃಷ್ಣ ಅವರ ಹೆಸರು, ಅನ್ನಪೂರ್ಣ ತುಕಾರಾಮ್, ಖನಿಜಾ ಫಾತಿಮಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲ ಇರೋ ಒಂದು ಮಹಿಳಾ ಸ್ಥಾನದ ಕೋಟಾಕ್ಕೆ ಸ್ಪರ್ಧಿಗಳಾಗಿದ್ದಾರೆ. ಉಮಾಶ್ರೀ ಅವರು ಪರಿಷತ್ತಿನ ಉಪಸಭಾಪತಿಯಾಗಿ ಆಯ್ಕೆಯಾಗಿರೋದ್ರಿಂದ ಸದ್ಯಕ್ಕೆ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ತುಂಬ ಡೌಟ್ಫುಲ್ಲೇ ಆಗಿದೆ. ಈ ಮಂತ್ರಿಮಂಡಲ ವಿಸ್ತರಣೆಯ ಇನ್ನೊಂದು ವಿಶೇಷ ಅಂತಂದರೆ, ಬೆಂಗಳೂರೇ ಮತ್ತೆ ಇಂಪಾರ್ಟೆಂಟ್ ಗುರು ಅನ್ನೋದು. ಕರ್ನಾಟಕವೇ ಬೆಂಗಳೂರಲ್ಲಿ ಇದೆ ಅನ್ನೋದು ಈ ಬಾರಿಯೂ ಮತ್ತೆ ಪ್ರೂವ್ ಆಗಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಶಾಸಕ ಸ್ಥಾನಗಳನ್ನು ಹೊಂದಿರುವ ಜಿಲ್ಲೆ ಕೂಡ ಬೆಂಗಳೂರು ಹೌದು. ಅಂಥ ಬೆಂಗಳೂರಿಗೆ ಈ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ 6 ಸಚಿವ ಸ್ಥಾನಗಳು ಸಿಕ್ಕಿದೆ. KJ ಜಾರ್ಜ್ ಅವರು, ರಾಮಲಿಂಗಾರೆಡ್ಡಿ ಅವರು, ಜಮೀರ್ ಅಹಮದ್ ಖಾನ್ ಅವರು, ಕೃಷ್ಣ ಬೈರೇಗೌಡ ಅವರು, ಭೈರತಿ ಸುರೇಶ್ ಅವರು, ರಿಜ್ವಾನ್ ಅರ್ಷದ್ ಅವರು, ಹೀಗೆ ಬೆಂಗಳೂರಿನ 6 ಕ್ಷೇತ್ರಗಳ ಶಾಸಕರು ಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿರೋದು ಕಲಬುರಗಿ ಜಿಲ್ಲೆಯಿಂದ 3 ಜನ ಈ ಬಾರಿ ಮಂತ್ರಿಗಳಾಗಿದ್ದಾರೆ. ಇನ್ನು ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ, ಕೊಡಗು, ಗದಗ, ವಿಜಯನಗರ, ರಾಯಚೂರು, ಯಾದಗಿರಿ, ಉಡುಪಿ ಈ ಜಿಲ್ಲೆಗಳಿಗೆ 1 ಪ್ರಾತಿನಿಧ್ಯ ಕೂಡ ಸಿಕ್ಕಿಲ್ಲ. ಆದರೆ ಕೊಡಗಿನ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ ಅವರನ್ನು ವಿಧಾನಸಭೆ ಉಪಸಭಾಪತಿ ಮಾಡೋ ಮೂಲಕ ಕೊಡಗಿಗೆ ಸ್ವಲ್ಪ ಪ್ರಾತಿನಿಧ್ಯ ಕೊಡೋ ಪ್ರಯತ್ನನ ಮಾಡಲಾಗಿದೆ ಅಂತ ಹೇಳ್ಬೋದು.
ಇನ್ನು ಈ ಮಂತ್ರಿಮಂಡಲದ ವಿಸ್ತರಣೆಯಲ್ಲಿ ತುಂಬ ಆಗ್ತಾ ಇದ್ದ ಮಾತುಕತೆ ಏನಪ್ಪ ಅಂದರೆ, ನಾವು ಯಂಗ್ಸ್ಟರಿಗೆ ಅವಕಾಶ ಕೊಡ್ತೀವಿ, ಯುವಕರಿಗೆ ಅವಕಾಶ ಕೊಡ್ತೀವಿ ಅನ್ನೋ ಮಾತು. ಇದು ಬಹಳ ಸಾರಿ ಕೇಳಿ ಬರ್ತಾನೆ ಇರುತ್ತೆ. ಆದರೆ ಕೊನೆಗೂ ಇದು ನಿಜವಾಗ್ಲೂ ಕಾರ್ಯಗತ ಆಗುತ್ತಾ ಅಂತ ನೋಡಿದ್ರೆ ಈ ಸಲ ಕೂಡ ಅದು ಬರೀ ಮಾತಲ್ಲಷ್ಟೇ ಉಳಿದಿದೆ. ಸಂಪುಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಸಚಿವರು ಅಂತಂದರೆ 47 ವರ್ಷದ ಪ್ರಿಯಾಂಕಾ ಖರ್ಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು. ಇನ್ನು 78 ವರ್ಷದ KH ಮುನಿಯಪ್ಪ ಅವರು ಅತ್ಯಂತ ಹಿರಿಯ ವಯಸ್ಸಿನ ಸಚಿವರಾಗಿದ್ದಾರೆ. ಹೀಗಾಗಿ ಮಂತ್ರಿಗಳ ಸರಾಸರಿ ವಯಸ್ಸನ್ನು ಲೆಕ್ಕ ಹಾಕಿದ್ರೆ ಎವರೇಜ್ ಅಂದರೆ ಮಂತ್ರಿಗಳ ಎವರೇಜ್ ಏಜ್ ಅನ್ನೋದು ಮತ್ತೆ 60 ವರ್ಷಗಳಲ್ಲೇ ಉಳ್ಕೊಂಡಿದೆ. ಶಾಸಕ ಆಗೋಕ್ಕೆ ಕನಿಷ್ಠ 25 ವರ್ಷ ಆಗಿರಬೇಕು ಅಂತ ರೂಲ್ ಇದೆ. ಹಾಗಿದ್ರೆ ಶಾಸಕರು ಮಂತ್ರಿ ಆಗೋದಕ್ಕೆ ಅಥವಾ ಶಾಸಕರು ನಿವೃತ್ತಿ ಆಗೋದಕ್ಕೆ ಅದಕ್ಕೂ ಒಂದು ಕಟ್ ಆಫ್ ಏಜ್ ಬೇಕಲ್ವಾ? ಈ ಪ್ರಶ್ನೆಗಳಿಗೆ ನಾವು ಮತ್ತೆ ಉತ್ತರ ಹುಡುಕೋಬೇಕಾದ ಸಮಯ ಇದು ಅಂತ ಅನಿಸುತ್ತೆ. ಇನ್ನು ಕಳೆದ ಮಂತ್ರಿಮಂಡಲದಲ್ಲಿ ಇದ್ದು ಸ್ಥಾನ ಕಳೆದುಕೊಂಡ ಮಂತ್ರಿಗಳು ಯಾರೆಲ್ಲ ಅಂತ ನೋಡೋದಾದರೆ, ತುಂಬ ಜನ ಮಂತ್ರಿಗಳನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವರನ್ನು ಈ ಬಾರಿ ಕೈ ಬಿಡಲಾಗಿದೆ. ಅದು ಸುಮಾರು 12 ಜನರನ್ನು ಈ ಬಾರಿ ಕೈ ಬಿಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ HK ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್, HC ಮಹದೇವಪ್ಪ, ಮಂಕಳ ವೈದ್ಯ, ಶಿವಾನಂದ ಪಾಟೀಲ, ಶರಣ ಬಸಪ್ಪ, ದರ್ಶನಾಪುರ, RB ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್, NS ಬೋಸರಾಜು, MC ಸುಧಾಕರ್, K ವೆಂಕಟೇಶ್ ಹೀಗೆ 12 ಜನ ಈ ಬಾರಿ ಮಂತ್ರಿ ಪಟ್ಟ ಕಳ್ಕೊಂಡಿದ್ದಾರೆ. ಇನ್ನು 2023ರ ಚುನಾವಣೆಯಲ್ಲಿ ಒಂದು ವಿಶೇಷ ನಡೆದಿತ್ತು. ಅಥಣಿ ಕ್ಷೇತ್ರಕ್ಕೆ BJPಯಿಂದ ಟಿಕೆಟ್ ಸಿಗದೇ ಇದ್ದಾಗ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ಸಿಗೆ ಬಂದಿದ್ದರು. ಅವರನ್ನು ಪಕ್ಷಕ್ಕೆ ಕರೆತರುವಲ್ಲಿ DK ಶಿವರದ್ದು ಪ್ರಮುಖ ಪಾತ್ರ ಆಗಿತ್ತು. ಈಗ ಅವರಿಗೂ ಕೂಡ ಸಚಿವ ಸ್ಥಾನ ನೀಡಲಾಗಿದೆ. ಈಗ ಮಂತ್ರಿಮಂಡಲದ ವಿಸ್ತರಣೆಯ ಬಳಿಕ ಒಂದಷ್ಟು ಜನ ವಾಯ್ಸ್ ರೈಸ್ ಮಾಡಿ ಬಂಡಾಯದ ಕಹಳೆ ಊದ್ತಾ ಇದ್ದಾರೆ. ND ಶಾಸಕರಾದ ಯಶವಂತರಾಯ ಪಾಟೀಲ್ ಅವರಂತೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆನೇ ಕೊಟ್ಟಿದ್ದಾರೆ. TB ಜಯಚಂದ್ರ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಭದ್ರಾವತಿ ಸಂಗಮೇಶ್ವರ್ ಅವರು, ಪ್ರಿಯಾ ಕೃಷ್ಣ ಅವರು, ಅಪ್ಪಾಜಿ ನಾಡಗೌಡ ಅವರು ಹೀಗೆ ಒಂದಷ್ಟು ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಂತೂ ಈ ಶಾಸಕರ ಬೆಂಬಲಿಗರು ತಮ್ಮ ಮೆಚ್ಚಿನ ಶಾಸಕರು ಸಚಿವರಾಗಿ ಆಯ್ಕೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಸಕರು ರಾಜೀನಾಮೆ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ನಾವು ಅದನ್ನು ಅಂಗೀಕಾರ ಮಾಡ್ತೀವಿ ಅನ್ನೋದ್ರ ಮೂಲಕ ಮುಖ್ಯಮಂತ್ರಿಗಳು ಎಲ್ಲರಿಗೂ ಒಂದು ಸಣ್ಣ ಶಾಕ್ ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ಬಂಡಾಯನ ತಣಿಸೋ ಶಕ್ತಿ ತಾಕತ್ತು ಮುಖ್ಯಮಂತ್ರಿಗಳಿಗೆ ಇದೆ ಅಂತಲೇ ಅನಿಸುತ್ತೆ. ಇನ್ನು ಮಂತ್ರಿಮಂಡಲದ ವಿಸ್ತರಣೆಯ ಬಗ್ಗೆ ಜಾತಿವಾರು ಪ್ರದೇಶವಾರು ಲೆಕ್ಕಾಚಾರದಲ್ಲಿ ಅನುಭವಿ ಹೊಸ ಮುಖಗಳ ಒಂದು ಮಿಕ್ಸ್ನಲ್ಲಿ DK ಶಿವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇದೆಲ್ಲ 2028ರ ಚುನಾವಣೆ ಗೆಲ್ಲೋಕೆ ಸಾಕಾ ಅಂತ ಕೇಳಿದ್ರೆ ಅದು ಮುಂದೆ ಇರೋ 100 ಅಂಕಗಳ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದು ಈಗ ಸಾಧ್ಯ ಇಲ್ಲ. ಆದರೆ ಒಟ್ಟಾರೆಯಾಗಿ ನೋಡಿದಾಗ ಪ್ರಧಾನಮಂತ್ರಿಗಳ ಮೈಸೂರು ವೇದಿಕೆಯಲ್ಲಿ DK ಶಿವರ ಭಾಷಣ, ರಾಜ್ಯದ ಎಲ್ಲ ಸಂಸದರ ಜೊತೆಗೆ ದಿಲ್ಲಿಯಲ್ಲಿ ಮಾಡ್ತಿರೋ ಮಾತುಕತೆ, ಕಾವೇರಿ ಮೇಕೆದಾಟು ಸಮಸ್ಯೆಗಳ ಪರಿಹಾರಕ್ಕೆ ಅವರು ಇಟ್ಟಿರೋ ಹೆಜ್ಜೆಗಳು, 70,000ಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಗಳ ನೇಮಕಾತಿ, ಡಿಜಿಟಲ್ ಮೀಡಿಯಾದಲ್ಲಿ ಅವರ ಸಚಿವರು ಮಾಡ್ತಾ ಇರೋ ಸೌಂಡು, ಇದನ್ನೆಲ್ಲ ನೋಡ್ತಾ ಇದ್ದರೆ DK ಶಿವರು ರಾಜಕೀಯವಾಗಿ ತುಂಬ ಸುಭದ್ರವಾದ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಆದರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸಮಸ್ಯೆಗಳ ನಿಜವಾದ ಪರಿಹಾರ ಆಗಬೇಕಲ್ವಾ? ಸೊ ಈಗ ಆಯ್ಕೆಯಾಗಿರೋ ಶಾಸಕರು, ಮಂತ್ರಿಗಳಾಗಿರೋರು ಎಷ್ಟು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಬಿಟ್ಟು ಎಷ್ಟು ಸ್ಪೀಡಾಗಿ ನಮ್ಮ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಜನರ ಮುಂದಿರೋ ನೂರಾರು ಸಮಸ್ಯೆಗಳನ್ನು ಪರಿಹರಿಸೋ ಕೆಲಸ ಈ ಹೊಸ ಮಂತ್ರಿಗಳಿಂದ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋದೇ ನಮ್ಮ ಒತ್ತಾಯ. ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ, ಹೊಸ ಮಂತ್ರಿಗಳ ನೇಮಕಾತಿಯ ಬಗ್ಗೆ ನಿಮಗೆ ಏನೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.